ಈ ಸ್ಟೇಟು ಇಂಡಿಯಾದ ಪಾರ್ಟ್ ಆಗಿದ್ದು 1975 ಅಲ್ಲಿ. ಹೌದು, 1947 ಅಲ್ಲಿ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬರುತ್ತೆ. ಅದಾದ್ಮೇಲೆ ಎಷ್ಟೋ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಏನಿದೆ ಅವೆಲ್ಲದು ಸೇರಿ ಇಂಡಿಯಾನ ಒಂದು ಯೂನಿಯನ್ ಅಂತ ಮಾಡ್ಕೊತಾರೆ. ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಕಡೆಯಿಂದ ಆಗುತ್ತೆ. ಆದ್ರೆ ಈ ಸ್ಟೇಟ್ ಮಾತ್ರ ಇನ್ನೂ ಒಂದು ರಾಜಾಳ್ವಿಕೆಯಲ್ಲಿರುತ್ತೆ, ಇಂಡಿಯಾದ ಪಾರ್ಟ್ ಆಗಿರಲ್ಲ. ಈ ಸ್ಟೇಟ್ ಹೆಸರು ಸಿಕ್ಕಿಂ. ಸಿಕ್ಕಿಂ 1975 ಅಲ್ಲಿ ಇಂಡಿಯಾದ ಪಾರ್ಟ್ ಆಯ್ತು. ಅಲ್ಲಿವರೆಗೂ ಚೊಗಾಯುಲ್ ಅಂತ ಒಬ್ಬ ರಾಜ ಇರ್ತಾನೆ, ಅವನು ಆಳ್ವಿಕೆ ಮಾಡ್ತಿರ್ತಾನೆ. ಇಂಡಿಯಾ ಸೋಲ್ಜರ್ಸೇ ಸಿಕ್ಕಿಂ ಅಲ್ಲಿ ಗಾರ್ಡ್ ಮಾಡ್ತಿರ್ತಾರೆ, ಯಾಕಂದ್ರೆ ಚೈನಾ ಬಾರ್ಡರ್ ಇತ್ತು. ಅಂದ್ರೆ ಆ ರಾಜ ಕೇಳ್ಕೊಂಡು ಗಾರ್ಡ್ ಮಾಡ್ತಿರ್ತಾನೆ. ಒಂದ್ಸತಿ ಏನಾಗುತ್ತೆ, ಅಲ್ಲಿ ಜನಕ್ಕೆ ಒಂದು ಪೋಲ್ ರೀತಿ ಮಾಡಿದಾಗ 97% ಆಫ್ ದ ಜನ ಇಂಡಿಯಾಗೆ ಸೇರ್ಬೇಕು ಅಂತ ಹೇಳ್ತಾರೆ. ಸೊ ಆ ರಾಜನ ಹತ್ರ ರಾಜ್ಯ ಕಿತ್ಕೊಂಡು ಇಂಡಿಯಾಗೆ ಆಡ್ ಮಾಡಿ, ಇಂಡಿಯಾದ ಸ್ಟ್ರಾಟಜಿಕ್ ಅಂದ್ರೆ ಚೈನಾದಿಂದ ಏನಾದ್ರೂ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ನಾವು ಅದನ್ನ ಅಕ್ವೈರ್ ಮಾಡ್ಕೊಂಡು ನಮ್ಮ 22nd ಸ್ಟೇಟ್ ಆಗಿ ನಾವು ಅದನ್ನ ಆಡ್ ಮಾಡ್ಕೊಂಡ್ವಿ. ಇಂಥ ಅಮೇಸಿಂಗ್ ಫ್ಯಾಕ್ಟ್ಸ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟೈಮ್ ಟೇಲ್ಸ್ಗೆ.